ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯಾವ ಐಸ್ ಕ್ರೀಮ್ ಅಥವಾ ಕೇಕ್ಗಿಂತ ಏನು ಕಮ್ಮಿ ಇಲ್ಲ. ಈ ಡೆಸರ್ಟ್ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೇ ಇರುವಂಥ ಕೆಲವೊಂದು ಸಾಮಗ್ರಿಗಳನ್ನು ಉಪಯೋಗಿಸಿ ಈ ರೀತಿ ಮಾಡಬಹುದು. ಇದು ತುಂಬ ರುಚಿಯಾಗಿರುತ್ತೆ. ಹೇಳಿದ್ನಲ್ಲ, ಇದನ್ನು ಒಮ್ಮೆ ತಿಂದರೆ ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಇದು ಈ ಸಮ್ಮರಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು. ಹಾಗಾಗಿ ಆದಷ್ಟು ಸಮ್ಮರಲ್ಲಿ ಅಂದರೆ ಬೇಸಿಗೆಯಲ್ಲಿ ಹೊರಗಡೆ ತಿನ್ನೋದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನಾನು ಒಂದು ಅಂದರೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಗ್ಯಾಸ್ ಕೂಡ ಆನ್ ಮಾಡಿ ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಬಿಸಿ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಇಲ್ಲಿ ಸಕ್ಕರೆ ಅಥವಾ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ. ರಾಕ್ ಶುಗರ್ ಅಥವಾ ಕಲ್ಲು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಅದು ಕೆಂಪು ಕಲ್ಲು ಸಕ್ಕರೆ. ಸೊ ಇದನ್ನು ಈ ಥರ ನಾನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಕೆಂಪು ಕಲ್ಲು ಸಕ್ಕರೆನ. ಸೊ ಯಾಕಂದರೆ ಬೇಗ ಕರಗಲಿ ಅಂತ. ಸೊ ಈಗ ಇದನ್ನು ಸ್ವಲ್ಪ ಜಜ್ಜಿರು ಅಂತಂದರೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಅದರದ್ದೇ ಕಲರ್ ಬರುತ್ತೆ ನೋಡಿ, ಆ ಕೆಂಪು ಕಲ್ಲು ಸಕ್ಕರೆ ಕಲರೇ ಬರುತ್ತೆ. ಯಾವ ಕಲರ್ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಅದು ಸ್ವಲ್ಪ ಕುದೀತಾ ಇರುತ್ತೆ. ಇಲ್ಲಿ 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ನಾರ್ಮಲ್ ರೂಮ್ ಟೆಂಪ್ರೇಚರ್ ಇರುವಂಥ ಹಾಲನ್ನು ಮಿಲ್ಕನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಇದರಲ್ಲಿ ಹಾಕೋಬೇಕು. ಸೊ ಹಾಲು ಕುದಿಯೋ ಟೈಮಲ್ಲಿ ಇದನ್ನು ಹಾಕ್ಕೊಂಡು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೈ ಬಿಡದೆ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಿ. ಒಂದು 2ರಿಂದ 3 ನಿಮಿಷ ಇದನ್ನು ಕುದಿಸ್ಕೊಂಡು ಗ್ಯಾಸ್ ಫ್ಲೇಮನ್ನು ಕೂಡ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಈ ಮೋಲ್ಡಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇದು ಟೋಸ್ಟ್ ಅಥವಾ ರಸ್ಕನ್ನು ನೀವು ಮನೇಲಿ ಏನಿರುತ್ತೋ ಅದನ್ನು ಈ ಥರ ಹಾಕ್ಕೊಳ್ಳಿ. ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ ಫಸ್ಟ್ ಒಂದು ಲೇಯರ್. ನಂತರ ಇಲ್ಲಿ ಗೋಡಂಬಿನ ಈ ಥರ ಒಂದೊಂದಾಗಿ ಇಟ್ಟು, ಹಾಗೆ ಇಲ್ಲಿ ಹಸಿ ಖರ್ಜೂರ ಕೂಡ ಇಟ್ಕೊಳ್ತಾ ಇದ್ದೀನಿ. ಅಥವಾ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ನೀವು ಈ ಥರ ಇಡ್ಬೋದು. ಸೊ ನೋಡಿ, ಎಲ್ಲ ಇಟ್ಬಿಟ್ಟು ಈಗ ಇಲ್ಲಿ ಬಿಸಿ ಹಾಲನ್ನು ಹಾಕೋಬೇಕಾಗತ್ತೆ. ನಾನು ಅರ್ಧ ಲೀಟ್ರಷ್ಟು ಹಾಲು ಬಿಸಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ಆ ಹಾಲನ್ನು ನಾನು ತೋರಿಸಿದ್ನಲ್ಲ ಆ ಥರ ಹಾಕ್ಕೊಂಡು ಈಗ ಮಾಡಿಟ್ಟಿರೋಂತಹ ಕಸ್ಟರ್ಡ್ ಮಿಲ್ಕ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ನಂತರ ಇನ್ನೊಂದು ಲೇಯರು ಈ ಟೋಸ್ಟ್ ಅಥವಾ ರಸ್ಕನ್ನು ಈ ಥರ ಇಡಬೇಕು ನೋಡಿ. ನಂತರ ಸೇಮ್ ಅದೇ ರೀತಿ ಗೋಡಂಬಿ ಮತ್ತು ಹಸಿ ಖರ್ಜೂರ ಕೂಡ ನಾನು ಹಾಕಿದ್ದೀನಿ. ತಿನ್ನುವಾಗ ಮಧ್ಯೆ ಮಧ್ಯೆ ಗೋಡಂಬಿ ಆ ಖರ್ಜೂರ ಫ್ಲೇವರ್ ರುಚಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗ ಮತ್ತೆ ಬಿಸಿ ಹಾಲನ್ನು ಈ ಥರ ಹಾಕ್ತಾ ಇದ್ದೀನಿ. ಈಗ ಇದು ಗೋಂದ್ ಕಟೀರ ಅಂತಾರೆ. ಇದು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಇದನ್ನು 5ರಿಂದ 6 ಗೋಂದ್ ಕಟೀರ ರಾತ್ರಿ ನೆನೆಸಿಟ್ಟಿದ್ದೆ. ಸೊ ಒಂದು 5-6 ಗಂಟೆಗಳ ಕಾಲ ಬೇಕು ಇದು ಈ ರೀತಿಯಾಗಿ ಬರಬೇಕು ಅಂದರೆ. ಸೊ ಹಾಗಾಗಿ ಇದನ್ನು ನಾನು ಈ ಒಂದು ಕೋಟ್ ಈ ಥರ ಒಂದು ಲೇಯರ್ ಈ ಥರ ಹಾಕ್ತಾ ಇದ್ದೀನಿ ನೋಡಿ. ಹಾಗಾಗಿ ಇದು ರುಚಿನೂ ಇರುತ್ತೆ, ಬಾಯಿಗೂ ರುಚಿ, ದೇಹಕ್ಕೂ ಕೂಡ ತಂಪು ಅಂತ ಹೇಳ್ಬೋದು. ಈಗ ಮತ್ತೆ ಒಂದು ಲೇಯರು ಈ ಕಸ್ಟರ್ಡ್ ಮಿಲ್ಕ್ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ನಂತರ ಇಲ್ಲಿ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬಾದಾಮಿ ಮತ್ತು ಗೋಡಂಬಿನ ಈ ಥರ ಪೀಸಸ್ ಮಾಡಿಕೊಂಡು ಈ ಥರ ಮೇಲೆ ಗಾರ್ನಿಷಿಗೆ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ, ಈ ರೀತಿ ಮಾಡಿದರೆ ರುಚಿನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಯೂಸ್ ಮಾಡಿಲ್ಲ, ಕಲ್ಲು ಸಕ್ಕರೆ, ಅದು ಕೆಂಪು ಕಲ್ಲು ಸಕ್ಕರೆ ಯೂಸ್ ಮಾಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚೆರಿ ಹಣ್ಣನ್ನು ಈ ಕಡೆ ಈ ಥರ ಗಾರ್ನಿಷಿಗೆ ಇಟ್ಬಿಡಿ. ಸೈಡಲ್ಲೆಲ್ಲ ಇದ್ದರೆ ಮನೆಯಲ್ಲಿ ಏನಿರುತ್ತೋ ಅದನ್ನು ಹಾಕ್ಕೊಳ್ಳಿ, ಎಲ್ಲ ಇರಬೇಕು ಅಂತ ಏನಿಲ್ಲ. ಸೊ ನೋಡಿ, ಇದು ರೆಡಿಯಾಗಿದೆ. ಈಗ ಏನು ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಸೊ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ಸಾಕು. ಚಿಲ್ಡಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಐಸ್ ಕ್ರೀಮ್ ಕೂಡ ಇದ್ರ ಮುಂದೆ ಏನೂ ಇಲ್ಲ. ಐಸ್ ಕ್ರೀಮ್, ಕೇಕ್ 2 ಫ್ಲೇವರ್ ಕೊಡುತ್ತೆ, 2 ರುಚಿ ಕೊಡುತ್ತೆ ನಾನು ಮಾಡಿದ ಈ ಡೆಸರ್ಟ್. ಸೊ ಹಾಗಾಗಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಫ್ರಿಜ್ಜಲ್ಲಿ ಇಟ್ಟ ತಕ್ಷಣ ಈ ಥರ ಆಗಿದೆ. ರಿಯಲಿ ಈ ರೀತಿ ಮಾಡಿ ನೀವು ಕೊಟ್ಟರೆ ಮನೆಯಲ್ಲೇ ಈ ರೀತಿನೂ ಮಾಡ್ಬೋದಾ ಅಂತ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ. ಇದನ್ನು ಒಮ್ಮೆ ತಿಂದರೆ ಪದೇ ಪದೇ ಮಾಡ್ತೀರಾ, ರುಚಿ ಅಂತೂ ನೀವು ಮರೆಯೋದೇ ಇಲ್ಲ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.